ಕೆಲವು ಕಡೆ ಎಲ್ಲ ಸರಸ್ವತಿ ಬಾಯಿ ರಾಜವಾಡೆ ಅಂತ ಲೇಖಕಿಯರೆಲ್ಲ ಪತ್ರಿಕೆಗಳನ್ನು ತರ್ತಾ ಇದ್ದಾರೆ. ಅವಾಗ ಆ ಪತ್ರಿಕೆಗಳೆಲ್ಲ ಅವರು ದಾಖಲೆ ಮಾಡ್ತಾರೆ. ಹೆಣ್ಣು ಹೊರಗಡೆ ಹೋಗಿ ಮಳೆಗಾರಿಕೆ ಮಾಡಬೇಕಾ, ಹೊರಗಡೆ ಓದ್ಲಿಕ್ಕೆ ಹೋಗಿ ಓದಿ ಅವಳೇನು ಮಳೆಗಾರಿಕೆ ಮಾಡಬೇಕಮ್ಮ ಅಂತ ಒಂದು ಮಾತು ಬರುತ್ತೆ. ಮಳೆಗಾರಿಕೆ ಮಾಡೋದು ಅಂದರೆ ಶಾನ್ಭೋಗಿಕೆ ಕೆಲಸವನ್ನು ಮಾಡೋದು. ಶಾನ್ಭೋಗಿಕೆ ಕೆಲಸ ಮಾಡೋದು ಅಂದರೆ ಒಂದಿಷ್ಟು ನಾಲೆಡ್ಜ್, ಓದೋದು, ಲೆಕ್ಕ ಮಾಡೋದು, ಪಾಣಿ ಬರೆಯೋದು, ಇವೆಲ್ಲದರ ನಾಲೆಡ್ಜ್ ಏನಿದೆಯಲ್ಲ ಅದನ್ನು ಮಾಡಿಕೊಡುದು ಅನ್ನೋದ್ರ ಲೆಕ್ಕದಲ್ಲೇ ಈ ಮಾತನ್ನು ಹೇಳೋದು. ನೀವೇನು ಓದೋದು ಬೇಡ, ಓದಿ ಅಮಲ್ದಾರರಾಗೋದು ಬೇಡ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಹೆಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ, ನಿಮ್ಮ ಕ್ಷೇತ್ರ ಅಲ್ಲ ಅನ್ನೋದನ್ನು ಈ ಎಲ್ಲ ಮಾತುಗಳು ಗಾದೆ ರೂಪದಲ್ಲಿರ್ತಕ್ಕಂಥ ಮಾತುಗಳು ನಮಗೆ ತೋರಿಸಿಕೊಟ್ಟಿವೆ ಅಂತ ಹೇಳ್ಬೋದು. ಹಾಗೆ ಈ ರಾಷ್ಟ್ರೀಯತೆ ಬಂತಲ್ವ, ರಾಷ್ಟ್ರೀಯತೆ ಆರಂಭ ಆಯ್ತಲ್ಲ, ಚಳುವಳಿ ಆರಂಭ ಆಯ್ತಲ್ಲ, ಆ ರಾಷ್ಟ್ರೀಯತೆಯ ಕಲ್ಪನೆ ಅಂತ ಬಂದಾಗ ಪ್ರಮುಖವಾಗಿ ರಾಷ್ಟ್ರೀಯತೆಯಲ್ಲಿ ಮುಂದೆ ನಿಂತವ್ರು ಯಾರು ಅಂತ ನೋಡಿದಾಗ, ಮತ್ತು ಲಂಡನ್ಗಳಿಗೆ ಹೋಗಿ, ಲಂಡನ್ ಮತ್ತು ಬೇರೆ ಇತ್ಯಾದಿ ಪ್ರದೇಶಗಳಿಗೆ, ಜರ್ಮನಿಗೆ ಎಲ್ಲ ಕಡೆ ಹೋಗಿ ಯಾರು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಿದ್ರು ಅನ್ನೋದನ್ನು ನೋಡಿದ್ರೆ ಆ ಯಾದಿಯಲ್ಲಿ ಬರೀ ಗಂಡಸರು ಮತ್ತು ರಾಷ್ಟ್ರೀಯ ನಾಯಕರುಗಳ ಒಂದು ಯಾದಿಯಲ್ಲಿ ನೋಡಿದ್ರೆ ಕೂಡ ಬರೀ ಗಂಡಸರು ಅಲ್ಲಿದ್ದಾರೆ. ಯಾಕೆ ಈ ಶಿಕ್ಷಣ ಸೆಕೆಂಡ್ ಲೈನ್ ಥರ್ಡ್ ಲೈನಿಗೆ ಬರಲಿಲ್ಲ? ಅಕಸ್ಮಾತ್ತಾಗಿ ಮೇಲ್ ಜಾತಿಯ ಅಥವಾ ಬೇರೆ ವರ್ಗದ ಜನ ಇಲ್ಲದಿದ್ರೆ ಇವರು ಖಂಡಿತವಾಗಿ ಓದ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅನ್ನೋಂಥ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಶಿಕ್ಷಣದ ಬಗ್ಗೆ ಚಿಂತೆ ಮಾಡಿದ್ದಾರೆ. ನಮ್ಗೆ ಯಾವ ಥರದ ಶಿಕ್ಷಣ ಬೇಕು ಅನ್ನೋದನ್ನ ಕುರಿತು ಚಿಂತನೆ ಮಾಡಿದ್ದಾರೆ. ಅದರಲ್ಲಿ ಆನುಷಂಗಿಕವಾಗಾದ್ರೂ ಶಿಕ್ಷಣದ ಬಗ್ಗೆ ಆಗಾಗ್ಗೆ ಬರುತ್ತೆ. ಆದರೆ ಹೆಣ್ಣಿನ ಶಿಕ್ಷಣ ಅನ್ನೋದನ್ನ ಅವರೆಲ್ಲರೂ ಕೂಡ ಸಾರ್ವತ್ರಿಕವಾಗಿ ಒಂದೇ ಒಂದು ನಿಲುವಿಗೆ ಬರ್ತಾರೆ. ಅದು ಯಾವುದಪ್ಪ ನಿಲುವು ಅಂದರೆ, ಒಂದು ಹೆಣ್ಣು ಮನೆಯಲ್ಲಿದ್ದು ಆಕೆ ಮನೆಯ ಒಂದು ಸತ್ವವನ್ನು ಸತ್ಯವನ್ನು ಕಾಪಾಡಬೇಕು. ಮನೆಯಲ್ಲಿದ್ದು ಅಂದರೆ ನಾನು ಹೇಳ್ತಾ ಇರೋದು ಮನೆಯ ಸತ್ವ ಅಂದರೆ ಕೌಟುಂಬಿಕ ಸತ್ವಗಳನ್ನು, ಮೌಲ್ಯಗಳನ್ನು ಕಾಪಾಡಬೇಕು. ಹಾಗಾಗಿ ಅವಳು ಏನಾದರೂ ಎಜುಕೇಷನ್ ಅಂತ ಪಡ್ಕೊಂಡ್ರೆ ಈ ಥರದ ಗುಣಗಳ ಅಭಿವೃದ್ಧಿ ಮಾಡಲಿಕ್ಕೆ, ಮೌಲ್ಯವರ್ಧನೆ ಮಾಡಲಿಕ್ಕೆ ಆಕೆ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋ ಒಂದು ಏಕಾಭಿಪ್ರಾಯ ಎಲ್ಲರ ಕಡೆಗೂ ವ್ಯಕ್ತ ಆಗುತ್ತೆ. ಯಾಕಿದು ಅಂದರೆ, ವಸಾಹತುಶಾಹಿ ಕಾಲದಲ್ಲಿ ಈ ಒಳಗೂ ಹೊರಗಿನ ಒಂದು ಪ್ರಜ್ಞೆ ಇದೆಯಲ್ಲ, ಅಂದರೆ ಹೊರಗೆ ಅಂದರೆ ನಮ್ಮ ವಸಾಹತುಶಾಹಿ ಅಂದರೆ ವಿದೇಶಿ ವಿಲಾಯಿತಿ ಹೊರಗಡೆಯಿಂದ ಬಂದಿರೋವಂಥದ್ದು. ಒಳಗಡೆದು ಅಂದರೆ ನಮ್ಮ ಭಾರತೀಯ ಕುಟುಂಬಗಳು, ಭಾರತೀಯ ಸಮಾಜಗಳು. ಈ ಭಾರತೀಯ ಸಮಾಜದ ಅಂತಃಸತ್ವ ಅಂತ ಏನಾದರೂ ಇದ್ದರೆ ಅದನ್ನು ಕಾಪಾಡೋದು ಹೆಣ್ಣು ಆಗಬೇಕು ಅವಳು ಅನ್ನೋದು ಇವ್ರ ನಿಲುವಾಗಿತ್ತು. ಹಾಗಾಗಿ ಅವಳು ಏನಾದರೂ ಪಡ್ಕೋಬೇಕು ಅಂತಿದ್ರೆ ಶಿಕ್ಷಣವನ್ನು, ಆ ಶಿಕ್ಷಣ ಯಾವ ಸ್ವರೂಪದಲ್ಲಿರಬೇಕು ಅಂದರೆ ಅದು ನಾನು ಆಗಲೇ ಹೇಳಿದಾಗೆ ಅದು ಮನೆಯನ್ನು, ಕುಟುಂಬವನ್ನು, ಕೌಟುಂಬಿಕ ಮೌಲ್ಯಗಳನ್ನು ವೃದ್ಧಿಸುವಂತಹ ಒಂದು ಶಿಕ್ಷಣವನ್ನು ಆಕೆ ಪಡ್ಕೋಬೇಕು. ಇದಕ್ಕೆ ಎಲ್ಲರೂ ಪ್ರಸ್ತಾಪಿಸುವಂಥ ಒಂದು ಮರೆತ ಒಂದು ನೇಮ್ ಇದೆ, ಹೆಸರಿದೆ. ಆ ಹೆಸರು ಮಹರ್ಷಿ ಕರ್ವೆ ಅಂತ. ಮಹರ್ಷಿ ಕರ್ವೆ ಅವರು ಸಮಾಜ ಸುಧಾರಕರವರು. ಅವರು ತಮ್ಮ ಮಾತುಗಳಲ್ಲಿ, ತಮ್ಮ ಬರಹಗಳಲ್ಲಿ ಇದನ್ನು ಪದೇ ಪದೇ ಬರೀತಾರೆ. ಬರಿಬೇಕಾದಾಗ ಒಂದು ನಿಟ್ಟಿನಲ್ಲಿ ಅವ್ರು ನಮಗೆ ಅಡ್ವೈಸ್ ಮಾಡೋದೇನೆಂದರೆ, ನಮಗೆ ಜಾಪನಿ ಮಾದರಿ ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಈ ಜಪಾನಿ ಮಾದರಿ ಶಿಕ್ಷಣ ಯಾವುದಪ್ಪ ಅಂತ ನೋಡಿದ್ರೆ, ಜಪಾನಿ ಹೆಣ್ಣು ಮಕ್ಕಳು ಅವರು ತಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋತಾರೆ, ಗಾರ್ಡನಿಂಗ್ ಮಾಡ್ತಾರೆ, ಮಕ್ಕಳನ್ನ ಶಿಶುಪಾಲನೆಯಲ್ಲಿ ಅವರು ತುಂಬ ಮುಂದಿದ್ದಾರೆ. ಮತ್ತು ಇದೆಲ್ಲವನ್ನ ಮಾಡಲಿಕ್ಕೆ ಅವರಿಗೆ ಸೌಮ್ಯವಾಗಿ ಬದುಕಲಿಕ್ಕೆ, ಮಾರಲನ್ನು ಇಟ್ಕೊಂಡು ಬದುಕಲಿಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಶಿಕ್ಷಣ ಬೇಕಾಗುತ್ತೆ. ಅಷ್ಟು ಶಿಕ್ಷಣ ಸಾಕು ಅನ್ನೋ ಒಂದು ಭಾವನೆಯಲ್ಲಿ ನಮ್ಮ ಇಡೀ ಒಂದು ಭಾರತೀಯ ಸಮಾಜದ ಹೆಣ್ಮಕ್ಳು ಶಿಕ್ಷಣ ಪಡ್ಕೋಬೇಕು ಅಂದರೆ ಪಡ್ಕೋಬೇಕು. ಯಾವ ಥರ ಪಡ್ಕೋಬೇಕು ಅಂದರೆ ನೋಡಿ, ಈ ಥರ ಆಗ್ರಹವನ್ನು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಶಿಕ್ಷಣ ಪಡ್ಕೋಬೇಕು, ಹೆಣ್ಮಕ್ಳು ಶಿಕ್ಷಣ ಪಡ್ಕೋಬೇಕು ಅಂತ. ಆದರೆ ಯಾವ ಥರದ ಶಿಕ್ಷಣ ಅಂತ ನೋಡಿದ್ರೆ ಈ ಥರದ ಮಾಡರೇಟ್ ಆಗಿರ್ತಕ್ಕಂಥ, ಮೌಲ್ಯವರ್ಧನೆ ಮಾಡುವಂತಹ ಒಂದು ಮಾರಲಿಸ್ಟಿಕ್ ಆಗಿರ್ತಕ್ಕಂತಹ ಶಿಕ್ಷಣವನ್ನು ಎಲ್ಲರೂ ಕೂಡ ಹೇಳ್ತಾ ಹೋಗ್ತಾರೆ. ಇನ್ನು ಆ ಕಡೆಯಿಂದ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಬ್ರಿಟಿಷ್ನವರಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿದ್ರ ಅಂತ ನೋಡಿದ್ರೆ, ನೋಡಿ ಎಷ್ಟೊಂದು ರಿಫಾರ್ಮ್ ಬಿಲ್ಸ್ ಬರ್ತದೆ, ಎಷ್ಟೊಂದು ರಿಫಾರ್ಮ್ ಮೂಮೆಂಟ್ಸ್ ಆಗುತ್ತೆ 19th ಸೆಂಚುರಿ ಕೊನೆಯಾಗೋಷ್ಟೊತ್ತಿಗೆ. ಆದರೆ ಬ್ರಿಟಿಷರ ಒಂದು ಉದ್ದೇಶ ಇಂಗ್ಲಿಷ್ ಶಿಕ್ಷಣವನ್ನು ಕೊಡುವುದಾಗಿತ್ತು ಅನ್ನೋದು ನಿಜ.
ಆದರೆ ಯಾರಿಗೆ ಮತ್ತೆ ಆ ಪ್ರಶ್ನೆ ಕೇಳ್ಕೊಂಡ್ರೆ ಅದನ್ನ ಕೊಡಬೇಕಾಗಿತ್ತು ಅಂತ ಅವರಿಗೆ ಆಲೋಚಿಸಿದ್ದು ಒಂದಿಷ್ಟು ಮೇಲ್ವರ್ಗದ ಜನರು. ಮೇಲ್ವರ್ಗ ಅಂತ ಬಂದಾಗ ಭಾರತದಲ್ಲಿ ಅಂಡರ್ಸ್ಟುಡ್ ಅದು ಮೇಲ್ಜಾತಿ. ಆ ಮೇಲ್ಜಾತಿ ಮತ್ತು ಮೇಲ್ವರ್ಗದ ಒಂದು ಕಾಂಬಿನೇಷನ್ ಇದೆಯಲ್ಲ, ಆ ಒಂದು ವರ್ಗಕ್ಕೆ ಮಾತ್ರ ನಾವು ಶಿಕ್ಷಣವನ್ನ ಹೊಸಸ್ಬೇಕು, ಅವರಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದರಿಂದ ಇದನ್ನ ಅಂಬೇಡ್ಕರ್ ಅವರು ಗುರುತಿಸ್ತಾರೆ, ತಮ್ಮ ಬರಹದಲ್ಲಿ ಗುರುತಿಸ್ತಾರೆ. ಯಾಕೆ ಈ ಶಿಕ್ಷಣ ಅನ್ನೋದು ಎಲ್ರಿಗೂ ಆಗಲಿಲ್ಲ, ಎಲ್ರಿಗೂ ಇದನ್ನ ಓಪನ್ ಅಪ್ ಆಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೋಡಿದ್ರೆ, ಅಧಿಕಾರಸ್ಥರ ಒಂದು ನಿಲುವು ಕೂಡ ಮೇಲ್ವರ್ಗದ ಮೇಲ್ಜಾತಿಯ ಒಬ್ಬ ಗಂಡಸು ಅವನು ಮಾತ್ರ ಇದಕ್ಕೆ ಅರ್ಹನಾಗಿದ್ದಾನೆ ಅನ್ನೋ ಹಾಗೆ ಇದರ ಬಗ್ಗೆ ನಡೀತಾ ಹೋಗುತ್ತೆ. ಆಮೇಲೆ ಸರ್ ಹೇಳಿದ್ರು, ಭಾರತ ಒಂದು ಕಡೆಗೆ ಪ್ರಕಾಶಿಸುತ್ತಿದೆ, ಇನ್ನೊಂದು ಕಡೆಗೆ ಅಂಧಕಾರ ಇದೆ. ಒಂದು ನಾಣ್ಯ ಅದರದ್ದು ಪ್ರಕಾಶಿಸುತ್ತಿದೆ ಅಂದಾಗ ಅದರ ಜ್ಞಾನದ ವಾರಸುದಾರರಾದಂಥ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಇನ್ನೊಂದು ಕಡೆ ಎಲ್ಲೋ ಈ ಕತ್ಲಿದೆಯಲ್ಲ, ಈ ಕತ್ಲು ಯಾವುದನ್ನು ಸೂಚಿಸ್ತಾ ಇದೆ ಅಂದರೆ, ನಾವು ಯಾವುದೇ ವಿಷಯವನ್ನಾಗಲಿ ವರ್ಗ ಜಾತಿ ಮತ್ತು ಲಿಂಗ ಮೂರನ್ನೂ ಸೇರಿಸಿ ಮಾತಾಡದೇ ಇದ್ದರೆ ಅದು ಪೂರ್ಣವಾಗೋದೇ ಇಲ್ಲ. ಅಷ್ಟು ಮಟ್ಟಿಗೆ ಅಂಧಕಾರ ಅನ್ನೋದು ಈ ವಿಷಯಗಳಲ್ಲಿ ತುಂಬಿದೆ. ಹಾಗಾಗಿ ಮಹಿಳಾ ಶಿಕ್ಷಣದ ವಿಷಯಕ್ಕೆ ಬಂದರೆ ನೋಡಿ, ಯಾರಿಗೆ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭ ಆಗ್ತಾ ಇತ್ತು ಆರಂಭದಲ್ಲಿ ಅಂತ ಹೇಳಿ ನೋಡಿದ್ರೆ, ನಮಗೆಲ್ಲರಿಗೂ ಒಂದು ಸಂಗತಿ ಗೊತ್ತಿರಬೇಕು. ಏನಂದರೆ, ಹೆಣ್ಣು ಸಂಸಾರಸ್ಥೆ ಆಗಿದ್ದಾಗ ಅವಳಿಗೆ ಶಿಕ್ಷಣ ಕೊಟ್ಟಿಲ್ಲ, ಯಾವತ್ತೂ ಕೊಟ್ಟಿಲ್ಲ. ಮತ್ತೆ ಅವಳು ಲೈಫ್ ಲೈಟಿಗೆ ಬಂದಿರೋದು ಕೂಡ ಅವಳು ಸಂಸಾರ ಕೆಟ್ಟಾಗ ಅಥವಾ ಇನ್ನೇನಾದರೂ ಬೇರೆ ಅವಳಿಗೆ ದುರಂತಗಳಾಗಿದ್ದಾಗ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು ಆಶ್ಚರ್ಯ ಆಗ್ಬೋದು. ನಾನು ಸುಮ್ಮನೆ ಕಿತ್ತೂರು ರಾಣಿ ಚೆನ್ನಮ್ಮನೆಲ್ಲ ಚರಿತ್ರೆ ಓದ್ತಿದ್ದಾಗ ಮಲ್ಲ ಸರ್ಜಾ ಕರೆಕ್ಟಾಗಿ ಇದ್ದಿದ್ರೆ, ಅವನ ಆರೋಗ್ಯ ಚೆನ್ನಾಗಿದ್ದಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಸರನ್ನಾರು ನಾವು ಕೇಳ್ತಿದ್ವಿ ಇವತ್ತು. ಅಂದ್ರೆ ಇಡೀ ಒಂದು ರಾಜ್ಯನ ಸಂರಕ್ಷಣೆ ಮಾಡ್ಕೋಬೇಕಾದಾಗ ಅವಳು ವಿಧವೆ ಆಗ್ಬೇಕಾಯ್ತು, ಮತ್ತೊಂದಾಗ್ಬೇಕಾಯ್ತು, ಅವಳು ಕತ್ತಿಯನ್ನ ಜಳಪಿಸಿ ಬರ್ಬೇಕಾಯ್ತು. ಅವಳ ಗಂಡನೋ ಅವಳ ಮಗನೋ ಸರಿಯಾದ ವಯಸ್ಸಲ್ಲಿದ್ದು ಸರಿಯಾದ ಆರೋಗ್ಯವಂತರಾಗಿ ಯೋಧರಾಗಿ ಫೈಟ್ ಮಾಡೋ ಹಾಗಿದ್ರೆ ನಾವು ಪ್ರಾಯಶಃ ಕಿತ್ತೂರು ರಾಣಿ ಚೆನ್ನಮ್ಮನ್ನ ಇವತ್ತೇನು ಕೊಂಡಾಡ್ತಿದೀವೋ ಯಾವುದು ಕೂಡ ಆ ಮಾತೆ ಪ್ರಾಯಶಃ ನಿಜ. ಹಾಗೆ ಅಂತ ಹೇಳೋದಾದ್ರೆ, ಇಲ್ಲಿ ಮಹಿಳೆಯರ ಶಿಕ್ಷಣ ಅನ್ನೋದು ಕೂಡ ನಮ್ಗೆ ಆಶ್ಚರ್ಯ ಆಗ್ಬೋದು. ಅವಳಿಗೆ ಇಟ್ಟ ಕೇಳಿಂದ ಪಡ್ಕೊಂಡಿರುವಂತ ಒಂದು ಉತ್ತಮ ಅಂಶ. ಹೇಗೆ ಅಂದ್ರೆ, ಹಾಲನ್ನು ಒಡೆದ ಹಾಲಲ್ಲಿ ಪನ್ನೀರ್ ತಿಂತೀವಿ ಅಂತ ಇವತ್ತು ಹೇಳ್ತೀವಲ್ಲ, ಹಾಗೆ ಒಂದು ಕೆಟ್ಟವಾದ ಬದುಕಿನಿಂದ ಶಿಕ್ಷಣ ಕೆಟ್ಕೊಂಡು ಏನು ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ, ನಾನು ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಶಾಲೆಗಳು ಪ್ರಾರಂಭ ನೆನಪಿರಲಿ. ಇದು ಕೂಡ ದೊಡ್ಡ ಜಾತಿಯ ಮೇಲ್ಜಾತಿಯ ಸಮುದಾಯದ ದೊಡ್ಡದಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತ್ರ ಒಪ್ಪಂದ ಮಾಡಿದಂತಹ ಶಿಕ್ಷಣ. ಈ ಶಿಕ್ಷಣ ನಿಜವಾಗ್ಲೂ ನಮಗೆ ಸಾರ್ವತ್ರಿಕವಾಗಿ ಯಾವ ಥರ ಇತ್ತು ಅನ್ನೋದು ಇವತ್ತು ನಮ್ಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಇವತ್ತು ನಾವು ಕರಿಕ್ಯುಲಮ್ ಅನ್ನು ನೋಡ್ತೀವಿ, ಬರೀ ಶಾಲೆಗಳು ನೋಡಬೇಡಿ, ಕರಿಕ್ಯುಲಮ್ ಅನ್ನು ನೋಡಿ. ಕರಿಕ್ಯುಲಮ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲರಿಗೂ ಬದುಕುವ ಶಿಕ್ಷಣ ಕೊಡ್ತಾ ಇದ್ರು ಅಥವಾ ಇವರಿಗೆ ಮನೆ ನೋಡ್ಕೊಳ್ಳುವಂಥ ಶಿಕ್ಷಣವನ್ನು ಮಾತ್ರ ಕೊಡ್ತಾ ಇದ್ರು ಅಂತ ಕೇಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಮಾಡರೇಟ್ ಆಗಿರ್ತಕ್ಕಂತಹ ಶಿಕ್ಷಣ. ಮತ್ತು ಮೈಸೂರಲ್ಲಿ ದಿವಾನರಾಗಿದ್ದಂತಹ ಅಂಬಿಲ್ ನರಸಿಂಹಾಚಾರ್ಯರಿದ್ರಲ್ಲ, ಅವರು ಹೆಣ್ಣು ಮಕ್ಕಳಿಗೆ ಅಂತಾನೆ ಪಾಪ ತಮ್ಮ ಇಡೀ ಒಂದು ಸ್ಯಾಲ್ರಿನೆಲ್ಲ ಅದಕ್ಕೆ ಅಂತ ಸಮರ್ಪಣೆ ಮಾಡಿ ಒಂದು ಹಾಸ್ಟೆಲ್ ಓಪನ್ ಮಾಡ್ತಾರೆ, ಶಿಕ್ಷಣ ಸಂಸ್ಥೆಯನ್ನು ಓಪನ್ ಮಾಡ್ತಾರೆ. ಅವರು ₹1 ತಗೊಳ್ತಾ ಇದ್ರಂತೆ ಸಂಬಳ. ನಂಗೆ ಅದು ನೋಡಿದಾಗ ಮನಸ್ಸು ತುಂಬಿ ಬಂತು. ಆದರೆ ಅಂಡರ್ಲೈನ್ ಕೆಳಗಡೆ ಅಂಡರ್ಸ್ಕೋರ್ ಏನಿತ್ತು ಗೊತ್ತಾ, ಅದು ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ಮಾತ್ರ, ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ಮಾತ್ರ. ಅದು ನೋಡಿದ ತಕ್ಷಣ ನಮಗೆ ಒಂಥರ ಅದೇ, ಈಗ ಪಾಯಸದಲ್ಲಿ ಕಲ್ಲು ಅಂತಾರಲ್ಲ ಹಾಗೆ, ಎಲ್ಲಿ ಹೋದ್ರೂ ನಮ್ಗೆ ಎಲ್ಲೋ ಒಂದು ಆಶಾವಾದ ಅಂತ ಅನಿಸ್ತಿದ್ದ ಹಾಗೇನೆ ಮತ್ತೊಂದೆಲ್ಲೋ ಒಂದು ಅಡ್ಡ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಬಹಳ ನೋವಿನ ಸಂಗತಿ ಅಂತ ಅನಿಸ್ತಾ ಇತ್ತು. ಹಾಗೆ ಆಮೇಲೆ ನಾವು ಇವತ್ತು ಇದ್ರ ಜೊತೆ ಮಾತಾಡ್ತಾನೆ ಪುಲೆ ದಂಪತಿಗಳ ಬಗ್ಗೆ ಮಾತಾಡೋಣ. ಪುಲೆ ಬಗ್ಗೆ ಹೇಳಬೇಕಾದ್ರೆ ನಾವಿವತ್ತು ಮತ್ತೆ ನೋಡಿ, ಒಂದು ದೊಡ್ಡ ಸಂಕಟ ಮತ್ತೆ ಬೇರೆ ಇದು ಏನಪ್ಪಾ ಅಂತಂದ್ರೆ, ನಾವು ವೈಭವೀಕರಿಸ್ಬಿಡ್ತೀವಿ. ಹನುಮಂತಪ್ಪ ಸರ್ ಹೆಂಗೆ ಓಬವ್ವನ್ನ ಪಂಚರ್ ಮಾಡಿದ್ರು ಹಾಗೆ
ಹಾಗೆ ಕೆಲವನ್ನ ನಾವು ಪಂಕ್ಚರ್ ಮಾಡಿನೇ ನಾವಿವತ್ತು ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಅಲ್ಲಿ ನಾವು